ಮಾಡಿದ್ರು ಒಪ್ಕೊಳ್ತಾ ಇದ್ರು. 2023ರಲ್ಲಿ ಒಪ್ಕೊಂಡಿದ್ರು ಮಸೂದೆ. ಈಗ ಎಸ್ ಅಂತಿದ್ರು ಎಲ್ಲರೂ. ಆದರೆ ಅದಕ್ಕೆ ಅವ್ರಿಗೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಪರ್ಮನೆಂಟ್ ಒಂದು ಮಹಿಳೆಯರ ನಂಬರ ಉಳಿತಿದ್ರು. ಎರಡನೇದಾಗೆ ಏನಪ್ಪ ಅಂತಂದ್ರೆ ಇವು ಹೆಚ್ಚಾಗೋದ್ರಿಂದಾಗಿ ಉತ್ತರ ಭಾರತ ಹೆಚ್ಚಾಗಿ ಜನಸಂಖ್ಯೆ ಪ್ರಮಾಣ ಮೇಲೆ ಆಯ್ತಪ್ಪ ಅಂತಂದ್ರೆ ನಮ್ಮ ಸೀಟ್ಗಳು ಹೆಚ್ಚಾಗ್ತಾವೆ. ಮೂರನೇದು ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದೆ ಈಗಾಗಲೇ ಏನಪ್ಪ ಅಂತಂದ್ರೆ ಇದು ಒಂದು ಈ ಜನಸಂಖ್ಯೆ ಹೆಚ್ಚಾಗಿ, ಎರಡನೇದು SIR ಅದರ ಮೂಲಕ ತಮ್ಮ ವಿರೋಧಿ ಮತಗಳನ್ನು ಕಿತ್ತಾಕುವಂಥದ್ದು ಮತ್ತು ಹೆಣ್ಣುಮಕ್ಕಳ ಮತಗಳ ಮ್ಯಾಕ್ಸಿಮಮ್ ಬರೋದು, ಇವೆಲ್ಲ ಗುರಿಟ್ಟು ಏಕಾಲಕ್ಕೆ ಮಾಡಿದರು. ಇದು ರಾಜಕೀಯಕರಣ ಮಾಡಿ ಈ ಮೂಲಕ ತಮ್ಮ ಒಂದು ವಸಾಹತುಶಾಹಿಯನ್ನು ಮಾಡಿಕೊಳ್ಳುವಂಥ ದುರುದ್ದೇಶದಲ್ಲಿ ಅನ್ನೋದು ವಿರೋಧ ಪಕ್ಷಗಳ ಸ್ಪಷ್ಟವಾದ ಅಭಿಪ್ರಾಯ. ಅದನ್ನು ರಾಹುಲ್ ಗಾಂಧಿ ಅವರು ಇವತ್ತು ಹೇಳ್ತಾ ಇದ್ದಾರೆ. ನಾವು ಇವತ್ತಿಗೂ ಬಂದಿದ್ದೀವಿ 2023ರ ಈ ಒಂದು ಮೀಸಲಾತಿ, ಮಹಿಳಾ ಮೀಸಲಾತಿ ಈಗಲೂ ನಾವು ಸಹಿ ಮಾಡ್ತೀವಿ, ನಾವು ರೆಡಿ ಇದ್ದೀವಿ, ಮಾಡ್ತೀವಿ ಅಂತೇಳಿ. ಆದರೆ ಅವ್ರಿಗೆ ಬೇಕಾಗಿಲ್ಲ. ನಿಜವಾಗ ಬೇಕಾಗಿದ್ರೆ ಈಗ ಈ ಸಡನ್ನಾಗಿ ಕ್ವಿಕ್ಕಾಗಿ ಕ್ಷೇತ್ರ ವಿಂಗಡಣೆ ಬಿಟ್ಟು ಕೇವಲ ಮೀಸಲಾತಿ 2023 ಅದನ್ನು ಪಾಸ್ ಮಾಡಿಕೊಂಡ್ರೆ ಇವತ್ತಿಗೂ ಒಪ್ಪಿಗೆ ಅದ ಅವ್ರದ್ದು. ಇದನ್ನ್ಯಾಕೆ ಮಾಡ್ತಾಯಿಲ್ಲ ನಮ್ಮ ಮೋದಿಯವರು? ನಿಜವಾಗಿಯೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದರೆ ಅನ್ನೋಂಥ ಪ್ರಶ್ನೆನ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅಂತ ಸಚಿವ ಸತ್ಯದ ಕೈಗಳಲ್ಲಿ ವಂದನೆಗಳು.